ಪತ್ನಿಯ ಪರಸಂಗದಾಟ ಪಾಪದ ಪತಿಗೆ ಪ್ರಾಣ ಸಂಕಟವನ್ನ ತಂದೊಡ್ಡಿದೆ. ಹಲವರ ಜೊತೆಗೆ ಪತ್ನಿ ಲವಿಡವಿ. ಪತಿರಾಯನಿಗೆ ಕಿರುಕುಳವನ್ನ ನೀಡ್ತಿದ್ದಾಳಂತೆ ಪತ್ನಿ. ಅದು ಕೂಡ ಕಾನೂನನ್ನ ಬಳಸಿ ಪತಿಗೆ ಕಾಟವನ್ನ ಕೊಡ್ತಿದ್ದಾಳಂತೆ ಈ ಮಹಿಳೆ. ಪತ್ನಿಯ ಕಾಟಕ್ಕೆ ತುಮಕೂರು ನಿವಾಸಿ ರಮೇಶ್ ಕಂಗಾಲಾಗ್ಬಿಟ್ಟಿದ್ದಾರೆ. ಆ ಯುವತಿಗೆ 19 ವರ್ಷ ಇದ್ದಾಗಲೇ ರಮೇಶ್ ಆಕೆಯನ್ನ ಮದುವೆಯಾಗಿದ್ರು. ಮದುವೆಯ ಬಳಿಕ ಈಗ ಹಲವರ ಜೊತೆ ಮಹಿಳೆ ಲವ್ವಿ ಡವ್ವಿಯಲ್ಲಿ ತೊಡಗಿದಾಳಂತೆ. ಖತರ್ನಾಕ್ ಪತ್ನಿಯ ವಿರುದ್ಧ ಸದ್ಯ ಮಾಜಿ ಪತಿ ರಮೇಶ್ ಸಿಡಿದೆದ್ದಿದ್ದಾರೆ. ಒಂದ್ ಕಡೆ ಪತ್ನಿ ಕಾಡ್ತಾ ಇರುವಂತಹ ಪತ್ನಿಯ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದ್ ಕಡೆ ತಮ್ಮದೇ ಮದುವೆಯ ಆಲ್ಬಮ್ನ ನೋಡ್ತಾ ಪಶ್ಚಾತ್ತಾಪ ಪಡ್ತಾ ಇರುವಂತಹ ಪತಿ ರಮೇಶ್ ಅವರ ವಿಜುವಲ್ಸ್ನ ಗಮನಿಸ್ತಾ ಇದ್ದೀರಿ. ಕಾನೂನು ಅನ್ನುವಂಥ ಅಸ್ತ್ರವನ್ನ ತನ್ನ ಮಹಿಳೆ, ಕಾನೂನಿನ ಅಸ್ತ್ರ ಇದೆ, ಡಿವೋರ್ಸ್ ಅನ್ನುವಂಥ ಅಸ್ತ್ರವನ್ನ ಬಳಸಿಕೊಂಡು ಪತಿ ರಮೇಶ್ನ ಕಂಗಾಲು ಮಾಡಿಬಿಟ್ಟಿದ್ದಾಳಂತೆ ಈ ಪತ್ನಿ. ರಮೇಶ ಅಂತ ನಾನು 2006 ಮದುವೆ ಆಗಿದ್ದು. ಉಷಾ ಅನ್ನೋಳಿಗೆ. ಅವಳು ಮದುವೆ ಆಗಿ ಒಂದು 3 ವರ್ಷ ಇದ್ಲು ನಮ್ಮ ಜೊತೆಗೆ. ಕಂಪ್ಲೇಂಟ್ ಕೊಟ್ಟಿದ್ಲು. ನಮ್ಗೆ ಡೌರಿ ಕೇಸು ಎಲ್ಲ ಕಂಪ್ಲೇಂಟ್ ಕೊಟ್ಟು ನಮ್ಗೆ ನನ್ನ ಮೇಲೆ, ನಮ್ಮ ಅಪ್ಪ ನಮ್ಮ ಅಮ್ಮನ ಮೇಲೆ, ಎಲ್ಲರ ಮೇಲೆ, ಫ್ಯಾಮಿಲಿ ಮೇಲೆ ಸೇರಿಸಿ ಕಂಪ್ಲೇಂಟ್ ಕೊಟ್ಲು. ನಾವೆಲ್ಲ ಟೇಷನ್ಗೆ ಹೋದೋ. ಟೇಷನ್ನಾಗೆ ರಾಜಿ ಮಾಡುವಾಗಮ್ಮ ಬಾಳು ಅಂದ್ರೂ ಬರಲಿಲ್ಲದಕ್ಕೆ ಕಾರಣ ಆಸ್ತಿ. ಅವಳಿಗೆ ಆಸ್ತಿ ಐತೆ ಕೊಡಲಿ ಅಂತ ಕಾರಣ ಅದು ಬಂದ್ಬಿಡ್ತವ್ರಿ ಕಣ್ಣು. ನೊಂದ ಪತಿ ರಮೇಶ್ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರಿ. ತುಮಕೂರಿನ ಗೆದ್ದಲಹಳ್ಳಿಯ ನಿವಾಸಿ ರಮೇಶ್ ತಾನು ಮೋಸ ಹೋಗಿದ್ದೀನಿ, ಪತ್ನಿ ನನಗೆ ಮೋಸ ಮಾಡಿದಾಳೆ, ಕಾಟ ಕೊಡ್ತಿದ್ದಾಳೆ ಅಂತ ಹೇಳಿ ಸದ್ಯ ಆರೋಪವನ್ನ ಮಾಡ್ತಿದ್ದಾರೆ. ತುಮಕೂರಿನ ಉಪ್ಪಾರಹಳ್ಳಿಯ ನಿವಾಸಿಯಾಗಿದ್ದಂತಹ ಮಹಿಳೆಯ ಜೊತೆ 2006ರಲ್ಲಿ ತುಮಕೂರಿನ ಈ ರಮೇಶ್ ಮದುವೆಯಾಗಿದ್ರು. ಆಗ ಆ ಮಹಿಳೆಗೆ 19 ವರ್ಷ. ರಮೇಶ್ರ ಕೋಟಿ ಆಸ್ತಿಯನ್ನ ನೋಡಿ ಆಕೆ ಮದುವೆಯಾಗಿದ್ಲಂತೆ. 3 ವರ್ಷ ಸಂಸಾರ ಮಾಡಿದಾಳೆ. ಅದಾದ ಬಳಿಕ 2ನೇ ಮಗುವಿನ ಬಾಣಂತನಕ್ಕೆ ಅಂತ ಹೋಗಿದ್ಲು. ಅದಾದಂತಹ ನಂತರದಲ್ಲಿ ಪರಪುರುಷರ ಜೊತೆ ಆಕೆಗೆ ಸ್ನೇಹ ಬೆಳೆದು ರಮೇಶ್ಗೆ ಕೈ ಕೊಟ್ಲಂತೆ. ಹೀಗಂತ ರಮೇಶ್ ಆರೋಪವನ್ನ ಮಾಡಿದ್ದಾರೆ. ಇನ್ನು ಪತಿ ರಮೇಶ್ಗೆ ಡಿವೋರ್ಸ್ ನೋಟಿಸ್ನ ಕಳುಹಿಸಿ ಕಿರುಕುಳವನ್ನ ನೀಡ್ತಿದ್ದಾಳೆ ಅನ್ನುವಂಥ ಆರೋಪ ರಮೇಶ್ರದ್ದು. ಅಲ್ಲದೆ ಜೀವನಾಂಶವನ್ನ ಪಡ್ಕೊಂಡು ಕಂಡವರ ಜೊತೆ ಮದುವೆ ನಾಟಕವನ್ನ ಆಡ್ತಿದ್ದಾಳಂತೆ. ತನ್ನ ಬ್ಯೂಟಿಯನ್ನೇ ಬಂಡವಾಳ ಮಾಡಿಕೊಂಡು ಹಲವರಿಗೆ ಮೋಸ ಮಾಡ್ತಿದ್ದಾಳೆ. ಒಂದಲ್ಲ ಎರಡಲ್ಲ 3-4 ಜನರೊಂದಿಗೆ ಮಹಿಳೆ ಲವ್ವಿ ಡವ್ವಿಯಲ್ಲಿ ತೊಡಗಿದ್ದಾಳೆ ಅಂತ ಹೇಳಿ ಪತಿ ರಮೇಶ್ ಆರೋಪವನ್ನ ಮಾಡಿದ್ದಾರೆ. ಮದುವೆ ಹೆಸರಿನಲ್ಲಿ 3-4 ಜನರಿಗೆ ಈಕೆ ವಂಚನೆ ಮಾಡಿರುವಂತಹ ಆರೋಪ ಇದೆ. ಸದ್ಯ ಬೆಂಗಳೂರು ಮೂಲದ ಯುವಕನ ಜೊತೆಗೆ ಮಹಿಳೆ ಹೊಸ ಸಂಸಾರವನ್ನ ನಡೆಸ್ತಿದ್ದಾಳಂತೆ. ಮಹಿಳೆಯ ಮೋಸದಾಟವನ್ನ ಮಾಜಿ ಪತಿ ರಮೇಶ್ ಬಯಲು ಮಾಡಿದ್ದಾರೆ. ಮಹಿಳೆ ವಿರುದ್ಧ ಸದ್ಯ ತುಮಕೂರಿನ ಜಯನಗರ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ. ಮಹಿಳೆ ವಿರುದ್ಧ ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗಕ್ಕೂ ಕೂಡ ನೊಂದಂಥ ಮಾಜಿ ಪತಿ ರಮೇಶ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.